ಟೌನ್ಶಿಪ್ ವಿರುದ್ಧ ಪಾದಯಾತ್ರೆಗೆ ಜೆಡಿಎಸ್ನ ನಾಯಕರು ಸಜ್ಜಾಗಿದ್ದಾರೆ. ಇತ್ತ ಯೋಜನೆಗೆ ಒಪ್ಪಿ ಭೂಮಿಯನ್ನ ಕೊಟ್ಟ ರೈತರಿಗೆ ಚೆಕ್ ವಿತರಣೆ ಕೂಡ ಆಗ್ತಾ ಇದೆ. ನಿನ್ನೆ ಒಂದೇ ದಿನ 74 ಮಂದಿ ರೈತರಿಗೆ 117 ಕೋಟಿ ರೂಪಾಯಿ ಪರಿಹಾರ. ರಾಮನಗರದ ಜಿಬಿಡಿಎ ಕಚೇರಿಯಲ್ಲಿ ಪರಿಹಾರ ವಿತರಣಾ ಕಾರ್ಯ. ಈವರೆಗೆ 1084 ಜನರಿಂದ ಪರಿಹಾರಕ್ಕೆ ಅರ್ಜಿ ಸಲ್ಲಿಕೆ ಆಗಿದೆ. ಅದರಲ್ಲಿ 357 ಮಂದಿಗೆ 460 ಕೋಟಿ ರೂಪಾಯಿ ಪರಿಹಾರವನ್ನ ವಿತರಣೆ ಮಾಡಲಾಗಿದೆ. ನೋಡಿ, ಟೌನ್ಶಿಪ್ ವಿರುದ್ಧ ಪಾದಯಾತ್ರೆಗೆ ಒಂದ್ ಕಡೆ ಜೆಡಿಎಸ್ನ ನಾಯಕರು ಸಜ್ಜಾಗಿದ್ದಾರೆ. ಇನ್ನೊಂದು ಕಡೆಯಲ್ಲಿ ಯಾರೆಲ್ಲ ರೈತರು ಒಪ್ಪಿ ಭೂಮಿಯನ್ನ ಸರ್ಕಾರಕ್ಕೆ ಕೊಡ್ತಾ ಇದ್ರಲ್ಲ, ಅವರಿಗೆಲ್ಲ ಪರಿಹಾರದ ಒಂದು ಚೆಕ್ ಅನ್ನ ವಿತರಣೆ ಮಾಡಲಾಗ್ತಾ ಇದೆ. ರೈತರಿಗೆ ಚೆಕ್ ಅನ್ನ ವಿತರಣೆ ಮಾಡಲಾಯಿತು. ನಿನ್ನೆ ಒಂದೇ ದಿನ 74 ಮಂದಿ ರೈತರಿಗೆ 117 ಕೋಟಿ ಪರಿಹಾರ ಆಗ್ತಾ ಇದೆ. ವೀರೇಶ್ ಇದ್ರ ಬಗ್ಗೆ ಮಾಹಿತಿಯನ್ನ ಕೊಡ್ತಾರೆ. ವೀರೇಶ್, ಸದ್ಯ ಏನೇನು ಬೆಳವಣಿಗೆ ಆಗ್ತಾ ಇದೆ ಅಂತ, ಯಾಕಂತ ಹೇಳಿದ್ರೆ ಒಂದ್ ಕಡೆ ಟೌನ್ಶಿಪ್ ವಿರೋಧಿಸಿ ಜೆಡಿಎಸ್ನ ಬೃಹತ್ ಪ್ರತಿಭಟನೆಗೆ ರೂಟ್ ಮ್ಯಾಪ್ ಕೂಡ ಸಜ್ಜಾಗಿದೆ. ಇನ್ನೊಂದ್ ಕಡೆಯಲ್ಲಿ ರೈತರು ಕೂಡ ಒಂದಿಷ್ಟನ್ನು ಒಪ್ಪಿಗೆ ಕೊಟ್ಬಿಟ್ಟು ಪರಿಹಾರದ ಚೆಕ್ ಅನ್ನು ಕೂಡ ಪಡೆದುಕೊಳ್ತಾ ಇದ್ದಾರೆ. ಏನೇನಾಗ್ತಾ ಇದೆ ಅಂತ? ನಿಖೇಶ್, ಸುಮಾರು ಒಂದೂವರೆ ವರ್ಷದಿಂದ ನಿರಂತರವಾಗಿ ಬಿಡಿದೆ ರೈತರು ಹೋರಾಟ ಸಹ ಮಾಡ್ತಿದ್ರೆ, ನಾವು ಭೂಮಿ ಕೊಡಲ್ಲ ಅಂತ ಒಂದ್ ಕಡೆ ಪಟ್ಟು ಹಿಡಿದಿದ್ದಾರೆ. ಒಂದ್ ಕಡೆ ಸರ್ಕಾರಕ್ಕೆ ಮನವಿ ಸಹ ಮಾಡಿಕೊಂಡಿದ್ದಾರೆ. ಸರ್ಕಾರ ಮಾತ್ರ ಹಿಂದಕ್ಕೆ ಸರಿತಾ ಇಲ್ಲ. ಹೀಗಾಗಿ ಒಪ್ಪಿಗೆ ನೀಡಿರುವ ರೈತರಿಗೆ ಇದೀಗ ಪರಿಹಾರ ಚೆಕ್ ಅನ್ನ ವಿತರಣೆ ಸಹ ಮಾಡ್ತಿದೆ. ನಿನ್ನೆ 74 ಮಂದಿಗೆ ರೈತರಿಗೆ 117 ಕೋಟಿ ಪರಿಹಾರದ ಚೆಕ್ ಅನ್ನ ನೀಡಿದ್ದಾರೆ. ಹೀಗಾಗಿ ಎಲ್ಲ ಒಂದ್ ಕಡೆ ಆಕ್ರೋಶಕ್ಕೆ ಕಾರಣವಾಗಿದೆ. ಅದರಲ್ಲಿ ಒಟ್ಟು 1084 ಜನರಿಗೆ ಪರಿಹಾರ ಅರ್ಜಿ ಸಲ್ಲಿಕೆ ಆಗಿದೆ. ಹೀಗಾಗಿ ಎಲ್ಲ ಬೆಳವಣಿಗೆ ನೋಡಿದ್ರೆ ಒಂದ್ ಕಡೆ ಹೋರಾಟ ಮತ್ತಷ್ಟು ತೀವ್ರವಾಗುವ ಎಲ್ಲ ಲಕ್ಷಣ ಕಾಣ್ತಿದೆ. ಯಾಕಂದ್ರೆ ಜೆಡಿಎಸ್ ಅವರೀಗ ದೊಡ್ಡ ಮಟ್ಟದಲ್ಲಿ ಬೈರ್ಮಂಗಲದಿಂದ ಫ್ರೀಡಂ ಪಾರ್ಕ್ ವರೆಗೂ ಹೋರಾಟ ಮಾಡಲು ಈಗ ಸಿದ್ಧತೆ ಮಾಡಿಕೊಂಡಿದ್ದಾರೆ. ರೂಟ್ ಮ್ಯಾಪ್ ಈಗ ಬಂದಿದೆ. ಹೀಗಾಗಿ ಎಲ್ಲ ಒಂದ್ ಕಡೆ ಸರ್ಕಾರ ಮತ್ತೊಂದ್ ಕಡೆ ಜೆಡಿಎಸ್ ನಡುವೆ ಈಗ ಯಾಕಂದ್ರೆ ರೈತರು ಸಹ ಒಂದ್ ಕಡೆ ಮನವಿ ಸಹ ಮಾಡ್ತಿದ್ರೆ, ನಮ್ಮ ಭೂಮಿಯನ್ನ ಕಸಿದುಕೊಳ್ಬೇಡಿ, ಯಾಕಂದ್ರೆ ಇದು ಫಲವತ್ತಾದ ಭೂಮಿ, ಹೀಗಾಗಿ ನಾವು ಭೂಮಿ ಕೊಡಲ್ಲ ಅಂತ ಹೇಳ್ತಿದ್ರೆ. ಬಟ್ ಸರ್ಕಾರ ಮಾತ್ರ ಈಗ ಚೆಕ್ ವಿತರಣೆ ಮಾಡ್ತಿದೆ. ಹೀಗಾಗಿ ಆ ಭೂಮಿ ಕೊಡದ ರೈತರು ಈಗ ಆಕ್ರೋಶ ಹೊರಹಾಕಿದ್ದಾರೆ. ನಿಖೇಶ್, ಓಕೆ, ಥ್ಯಾಂಕ್ ಯು ವೀರೇಶ್ ನಿಮ್ಮೆಲ್ಲ ಮಾಹಿತಿಗೆ. ನೋಡಿ, ಸದ್ಯ ಇಂಥದ್ದು ಬೆಳವಣಿಗೆ ಆಗ್ತಾ ಇರುವಂತದ್ದು ಬಿಡದಿ ಟೌನ್ಶಿಪ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಒಂದ್ ಕಡೆ ರೈತರ ಹೋರಾಟ, ಇನ್ನೊಂದ್ ಕಡೆ ಜೆಡಿಎಸ್ನ ನಾಯಕರು ಕೂಡ ಒಂದು ಪಾದಯಾತ್ರೆಗೆ ಮುಹೂರ್ತವನ್ನ ಫಿಕ್ಸ್ ಮಾಡ್ಕೊಂಡಿದ್ದಾರೆ.